ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ಹೇಳಿ. ಚೆನ್ನಾಗಿದೆ ಮೇಡಮ್, ತುಂಬ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ. ಚೆನ್ನಾಗಿದೆ ಹೇಗಿತ್ತು ಹೇಳಿ ಸರ್. ಚೆನ್ನಾಗಿದೆ ಸರ್ ಮೂವಿ ಇಷ್ಟ ಆಯಿತು ಸರ್ ಮೂವಿ ಹೇಗಿತ್ತು ವೇಟಿಂಗ್. ಸರ್ ಮೂವಿ ಹೇಗಿತ್ತು ಹೇಳಿ ಸರ್. ಸರ್ ಮೂವಿ ಹೇಗಿತ್ತು ಹೇಳಿ ಸರ್. ಚೆನ್ನಾಗಿದೆ ಫಿಲಮ್, ಹೊಸ ಥರ ಹೊಸ ಕತೆ, ಹೊಸ ಥರ ಹೊಸ ಕತೆ. ಸರ್ ಮೂವಿ ಹೇಗಿತ್ತು ಹೇಳಿ ಸರ್. ಸೂಪರ್ ಆಗಿದೆ ಮೂವಿ, ಏನು ಇಷ್ಟ ಆಯ್ತು ಸರ್ ಹೇಳಿ ನಿಂತ್ಕೊಂಡು. ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಸರ್. ಸರ್ ಮೂವಿ ಹೇಗಿತ್ತು ಸಕ್ಕತ್ತಾಗಿದೆ ಸರ್ ಮೂವಿ ಹೇಗಿತ್ತು ಸರ್. ಮೂವಿ ಸೂಪರ್ ಆಗಿದೆ. ಸ್ಟೋರಿ ಮತ್ತೆ ಆ್ಯಕ್ಟಿಂಗು, ಮೇಕಪ್ ಎಲ್ಲದೂ ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಯ್ತು ನಿಮಗೆ. ಅದು ಪಾತ್ರ ಮಾಡಿದಾರಲ್ಲ, ಮೇಕಪ್ ಎಲ್ಲ ಮಾಡಿಬಿಟ್ಟು ಅದು ತುಂಬ ಹಿಡಿಸ್ತು, ಯಾರಿಗೂ ಗೊತ್ತಾಗೋದಿಲ್ಲ ಅದು. ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಹಾಂ, ಸ್ಟೋರಿನೂ ಚೆನ್ನಾಗಿದೆ. ಮೂವಿ ಹೇಗಿತ್ತು ಸರ್ ಹೇಳಿ. ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಸರ್. ತುಂಬ 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 ಚೆನ್ನಾಗಿದೆ. ಹೊಸಬರ ಪ್ರಯತ್ನ ಬೆಳೆಸೋಣ. ಯಾವ ಸೀನ್ ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಇದೆ, ಮತ್ತು ಆ್ಯಕ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಹೊಸಬ್ರನ್ನ ಬೆಳೆಸ್ಬೇಕಷ್ಟೇ ನಾವು ಕನ್ನಡ. ಮೂವಿ ಹೇಗಿತ್ತು ಹೇಳಿ ಸರ್. ಚೆನ್ನಾಗಿದೆ ಯಾವ ಸೀನ್ ಇಷ್ಟ ಆಯ್ತು ಸರ್. ಎಲ್ಲ ಸೀನ್ ಇಷ್ಟ ಕುಂತ್ಕೊಂಡು ನೋಡ್ಬೋದೆಲ್ಲ ಫ್ಯಾಮಿಲಿ. ಖಂಡಿತ ಮೂವಿ ಹೇಗಿತ್ತು ಸರ್ ಹೇಳಿ. ಚೆನ್ನಾಗಿದೆ. ಏನೇನು ಇಷ್ಟ ಆಯಿತು. ಹಾರರ್ ಇದೆ, ದೆವ್ವ ಇದೆ, ಇಷ್ಟ ಆಯಿತು. ಏನು ಇಷ್ಟ ಆಯ್ತು ಸರ್. ಸಿನಿಮಾ ಭಯ ಆಗಲಿಲ್ಲ. ಸರ್ ಮೂವಿ ಹೇಗಿತ್ತು ಸರ್. ಸರ್ ಮೂವಿ ಹೇಗಿತ್ತು ಸರ್ ಹೇಳಿ. ಅಣ್ಣ ಮೂವಿ ಹೇಗಿತ್ತು ಹೇಳಿ. ನಿನ್ನ ಹೋಗ ತೋರಿಸ್ಬಿಡಿ ಸರ್. ಮೂವಿ ಹೇಗಿತ್ತು ಹೇಳಿ. ಮೂವಿ ಸೂಪರ್. ಎಲ್ಲಾದ್ರೂ ಬರ್ತೀರಲ್ಲ, ಎಲ್ಲಾದ್ರೂ ಬರ್ತೀವಿ. ಮೂವಿ ಹೇಗಿತ್ತು ಹೇಳಿ, ರಿವ್ಯೂ ಹೇಳಿ. ಮೂವಿ ಚೆನ್ನಾಗಿತ್ತಂತೆ. ಚೆನ್ನಾಗಿದೆಯಾ ಸರ್ ಮೂವಿ. ಸರ್ ಮೂವಿ ಮೇಡಮ್ ಮೂವಿ ಹೇಗಿತ್ತು ಹೇಳಿ. ತುಂಬ ಚೆನ್ನಾಗಿದೆ ಮೇಡಮ್, ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು. ಹಾರರ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಭಯ ಅನ್ನಿಸ್ತು ಸ್ಟಾರ್ಟಿಂಗ್ ಅಲ್ಲಿ. ಆತ್ಮ ಬರುತ್ತಲ್ವಾ, ಆ ಫಸ್ಟ್ ಎಂಟರ್ ಇದೆಲ್ಲ ಆತ್ಮ ಬರೋದು, ಅದೊಂದು ಸೀನ್ ತುಂಬ ಭಯ ಆಯಿತು. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ಹೀರೋದು ಚೆನ್ನಾಗಿದೆ ರೋಲು. ಮತ್ತೆ ವಿಲನ್, ಸ್ಪೆಷಲಿ ಆ ಹುಡುಗ, ಚಿಕ್ಕ ಹುಡುಗ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆತ್ಮ ರೋಲ್ ಮಾಡಿರೋರು, ಆತ್ಮದ ರೋಲ್ ಮಾಡಿರೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ, ಎಲ್ಲರೂ ನೋಡ್ಬೋದು. 100 ಔಟ್ ಆಫ್ 100. ಮೂವಿ ಹೇಗಿತ್ತು ಸರ್ ಹೇಳಿ. ಮೂವಿ ಹೇಗಿತ್ತು ಹೇಳಿ. ಸೂಪರ್ ಇದೆ ಮೇಡಮ್, ಸಪೋರ್ಟ್ ಮಾಡಿ ಕನ್ನಡ ಮೂವಿ. ಚೆನ್ನಾಗಿದೆ ಸರ್. ಸರ್ ಮೂವಿ ಹೇಗಿತ್ತು ಸರ್ ಹೇಳಿ. ಸರ್ ಮೂವಿ ಹೇಗಿತ್ತು. ನಿಮಗೆ ಗೊತ್ತಾ ನಮ್ಮೂರಲ್ಲಿ ನನ್ನ ಫ್ರೆಂಡು ಎದುರಿಸಿದ ಬೆಳೆಸಿರೆ, ನಮ್ಮೂರಲ್ಲಿ ನನ್ನ ಫ್ರೆಂಡು ಹಾಕೊಂಡು ಎದುರಿಸಿದ ಬೆಳೆಸಿರೆ ಬಂದ್ ನೋಡ್ರಿ ಅಣ್ಣ, ನಾನಿನ್ನ ಬಿಡಲ್ಲ ರೀ. 1993 ಅಲ್ಲಿ ಮಾಡಿದ್ರು ಉಪೇಂದ್ರ ಉಷು, ಅದೇ ತರನೇ ಮಾಡಿದ್ದಾರೆ ನಮ್ಮ ನವೀನ್ ಅಣ್ಣ ಕುಮಾರ್ GS. ಒಂದ್ ನೋಡ್ಬೇಕು ಇಂಥ ಸಿನಿಮಾ ನಮ್ಮ ಕನ್ನಡಿಗಾಸು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮೂವಿ ಮಾಡಿದ್ದಾರೆ. ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಖಂಡಿತ ಇಂಥ ಹೊಸಬ್ರಿಗೆ, ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡಬೇಕು. ಈ ತರ ಮೂವೀಸ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತಂದ್ರೆ ಫುಲ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಬಂದಿದೆ ಮೂವಿ. ಇಂಥ ಮೂವೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ. ಮುಂಬಡಿಕೆ ಇದೇ ತರನೇ ಚೆನ್ನಾಗಿರುವಂತ ಮೂವೀಸ್ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನಿನ್ನ ಬಿಡಲಾರೆ, ಪಾರ್ಟ್ 2 ಬೇಕಣ, ಬೇಕೇ ಬೇಕು. ಮಾತ್ರ ನಮಗೆ ತೃಪ್ತಿ ಕೊಡಬೇಕು. ಸೊ ಆ ತೃಪ್ತಿ ಅಂತೂ ಕೊಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ, ನಾನು ಯಾವಾಗಲೂ ಹೇಳ್ತಿದ್ದೆ ಮಾಧ್ಯಮಗಳಲ್ಲಿ ಬ್ರೇಕ್ ಸಿಕ್ಕಿದೆ ಒಬ್ಬ ಕಾಮಿಡಿಯನ್ ಆಗಿ, ಸಿನಿಮಾದಿಂದ ಬ್ರೇಕ್ ಸಿಗುತ್ತೆ ಅಂತ. ಜನ ನೋಡಬೇಕು, ಜನ ಹೇಗೆ ಇಷ್ಟಪಡ್ತಾರೆ ಕ್ಯಾರೆಕ್ಟರ್ನ, ಜನ ಎಷ್ಟು ಇಷ್ಟಪಡ್ತಾರೆ. ಅಂದರೆ ನನ್ನ ಸಿನಿಮಾ ನಾನು ಫುಲ್ ನೋಡಿರಲಿಲ್ಲ, ಫಸ್ಟ್ ಟೈಮ್ ಥಿಯೇಟ್ರಲ್ಲೇ ಬಂದು ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿದ್ದು. ಅದ್ಭುತವಾಗಿ ಬಂದಿದೆ. ಒಂದು ಟೆನ್ಷನ್ ಇತ್ತು ಆ್ಯಕ್ಚುಲಿ, ಎಲ್ಲರಿಗೂ ಇದ್ದೇ ಇರುತ್ತೆ. ಅಂದರೆ ಡೆಲಿವರಿ ಟೈಮಲ್ಲಿ ಮಗು ಏನಾಗುತ್ತೋ, ಹೆಂಗೆ ಊಟಕ್ಕೆ ಅನ್ನೋತಾನೆ ಇರುತ್ತೆ. ಹಾಗೆ ಒಂಥರ ICU ಮುಂದೆ ಓಡಾಡೋ ಥರ ಫೀಲ್ ಇತ್ತು. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನಿಜವಾಗ್ಲೂ ಖುಷಿ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಕಾಲೇಜ್ ಬಾಯ್ಸ್, ಗರ್ಲ್ಸು, ಹಾಗೆ ಫ್ಯಾಮಿಲಿಯವರು, ಆ್ಯಕ್ಚುಲಿ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಅದು ದೆವ್ವದ ಸಿನಿಮಾ ಅಂತ ಹೇಳೋಕ್ಕಿಂತ ಅದೇ ಒಂದು ಇದಿದೆಯಲ್ಲ, ಅದರಲ್ಲಿ ಒಂದು ಏನಂತಾರೆ ಮೆಡಿಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆ ಥರ ಅಂದರೆ ನ್ಯೂನ್ಯತೆಗೆ ಒಳಗಾಗಿ ಅವ್ರಿಗವ್ರೇನೋ ಅಂದರೆ ಇವತ್ತು ಕೈಕಾಲಿಲ್ಲ ಮತ್ತೇನೋ ಕಳ್ಕೊಂಡಾಗ
ಅವ್ರಾಗ ಅವರೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಆ ಥರ ಡಿಪ್ರೆಷನ್ಗೆ ಹೋದಾಗ ಏನಾಗುತ್ತೆ ಅನ್ನೋದು ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ನವೀನ್ ಸರು. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಒಳ್ಳೆಯದಾಗಲಿ, ರಾಯರು ಕಾಪಾಡಿದ್ದಾರೆ ನಮ್ಮನ್ನ. ನೀವು ಎಷ್ಟು ಕಡೆ ಎದ್ರುಕೊಂಡ್ರಿ ಬ್ರೋ? ಇಲ್ಲ ಸರ್, ಸಿನಿಮಾ ಪೂರ್ತಿ ಎದುರುಗಡೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು. ಆ್ಯಕ್ಚುಲಿ ಗೇರ್ಗಡ ಅಂತ ಒಂದು ವೆಬ್ಸೈಟು ಶೂಟ್ ಮಾಡ್ತಿದ್ವಲ್ಲ, ಅಲ್ಲಿ ಕೆಲವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಹೇಳಿದ್ದೀವಿ ಇಂಟರ್ವ್ಯೂಗಳಲ್ಲಿ. ಸೊ ಆ ಥರದ್ದೆಲ್ಲ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಗೊತ್ತಾಯಿತು. ಆ ಶಾಡೋ ಆ್ಯಕ್ಟ್ ಎಲ್ಲ ಬನ್ನಿ ಸರ್ ನಿಂತ್ಕೊಳ್ಳಿ ಸರ್, ಅಲ್ಲೇನು ಇರಲ್ವಲ್ಲ, ಗ್ರಾಫಿಕಲ್ ತೋರಿಸ್ತಾರಲ್ಲ. ಈ ಗ್ರಾಫಿಕಲ್ ನೋಡ್ಬೇಕಾದ್ರೆ ಎಲ್ಲ ಕಡೆ ಭಯ ಆಗಿದೆ. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಒಂದು ಹೆಂಚ್ಗಟ್ಟು ಚೆಲ್ಲಂದಿದೆ ನನ್ನ ಮೈಡಿ. ಓಕೆ, ಚೆನ್ನಾಗಿ ಬಂದಿದೆ. ಸೊ ನಮ್ಮ ಮಕ್ಕಳು ಯಾವತ್ತೂ ನಮಗೆ ಚೆನ್ನಾಗಿದೆ ಅಂತ ಅನಿಸ್ತಾರೆ. ಜನಗಳು ಹೇಗೆ ಇಷ್ಟಪಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದೀವಿ. ನಿಮ್ಮ ವೈಫ್ ನೋಡ್ಬಿಟ್ಟು ಏನು ಹೇಳಿದ್ರು? ನನ್ನ ವೈಫ್ನೇ ಕೇಳಬೇಕು. ಇಲ್ಲ, ನಾನು ಆ್ಯಕ್ಚುಲಿ ಅವಳು, ಯಾಕಂದರೆ ನಾನು ಮನೇಲೂ ಕಾಮಿಡಿಯಾಗೆ ಇರ್ತೀನಿ, ನಾನು ತಮಾಷೆಗೆ ಇರ್ತೀನಿ. ಅವ್ಳಿಗೇನು ಹೊಸ್ತು ಅನ್ಸಲ್ಲ, ಯಾಕಂದರೆ ಮನೇಲಿ ಇನ್ನೂ ಜಾಸ್ತಿ ಕಾಮಿಡಿಯಾಗಿರ್ತೀವಲ್ಲ. ಸೊ ಸಿನಿಮಾದಲ್ಲಿ ನೋಡಿದಾಗ ಅವಳು ಹೇಳ್ತಿರ್ತಾಳೆ, ಸೊ ಯಾವಾಗಲೂ ನೀನು ಮನೇಲೂ ಒಂದೇ ಥರ ಇರ್ತೀಯ, ಸ್ಕ್ರೀನ್ ಮೇಲೂ ಒಂದೇ ಥರ ಇರ್ತೀಯ, ಎಲ್ಲರೂ ನಗಿಸ್ತಾ ಇರ್ತೀಯ. ನಾನು ಪುಣ್ಯ ಮಾಡಿದ್ದೀನಿ ನಿನ್ನಂತ ಗಂಡನ ಪಡೆಯೋಕ್ಕೆ ಅಂತ. ಸೊ ಗೊತ್ತಿಲ್ಲ, ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಚೆನ್ನಾಯಿತು ಸರ್ ಮೂವಿ. ಈ ವರ್ಷದಲ್ಲಿ ಒಂದು ಸ್ಪೆಷಲ್ ಜಾನರ್ ಇದು. ಸುಮಾರು ಎಲ್ಲ ಥರದ ಸಿನಿಮಾಗಳು ನೋಡಿದ್ದು. ಆರ್ ಮೂವಿಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇವರು ಅದನ್ನೇ ಆ ಸಬ್ಜೆಕ್ಟ್ನ ತಗೊಂಡು ಪ್ರೊಡ್ಯೂಸರು ಮನಸ್ಸು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ನ ಹಾಕೊಂಡು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ಕಾಮಿಡಿ, ಲವ್ ಸ್ಟೋರಿ, ಒಂದು ಕಡೆ ಭಯ, ಚಿಕ್ಕ ಹುಡುಗೊಂದು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದೆ. ನಮ್ಮ ಗೆಳೆಯ ಸೀರುಂಡೆ ರಘು ಒಳ್ಳೆ ಕಾಮಿಡಿ ಮಾಡಿದ್ದಾನೆ. ತುಂಬ ಖುಷಿಯಾಗುತ್ತೆ. ಕನ್ನಡಿಗರು ಯಾರ್ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ದಾರೆ, ನಾನಿನ್ನ ಬಿಡಲಾರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ. ಆ ಟೈಟಲಿಗೆ ನ್ಯಾಯ ಒದಗಿಸಿದ್ದಾರೆ ಅನ್ಸುತ್ತೆ. ಪಕ್ಕ ಒದಗಿಸಿದ್ದಾರೆ ಸರ್. ರೀರೆಕಾರ್ಡಿಂಗ್ ಒಂದು ಅದ್ಭುತವಾಗಿದೆ. ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಈಗ ಸೀಟ್ನ ಹಂಗೆ ಹಿಡ್ಕೊಂಡು ಏನಾಗುತ್ತಪ್ಪ ಅನ್ನೋ ಥರ ಒಂದು ಭಯ ಹುಟ್ಟಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಮೂವಿ ಹೇಗಿತ್ತು ಹೇಳಿ, ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಹೇಳಿ. ಮೂವಿ ತುಂಬ ಚೆನ್ನಾಗಿತ್ತು. ಹೊಸ ಸಬ್ಜೆಕ್ಟ್ ಆಗಿತ್ತು. ನಾರ್ಮಲ್ ಆಗಿ ಆರರ್ ಅಂದರೆ ಅವಾಗಿಂದ ಯಾರೋ ಲವರ್ ಆಗಿ ಏನೋ ಸತ್ತು ಆಮೇಲೆ ಬಂದು ದೆಬ್ಬ ಆಗಿ ಅನ್ನೋ ಥರ ಒಂದು ಸಬ್ಜೆಕ್ಟ್ ಇರ್ತಿತ್ತು. ಆದರೆ ಇದೊಂದು ಸ್ಪೆಷಲ್ ಸಬ್ಜೆಕ್ಟ್ ಇದೆ. ಮತ್ತು ಒಂದು ಆ ಹುಡುಗನ ತೊಗೊಂಡು ಮಾಡಿರೋದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಹೇಳಿ. ತುಂಬ ಚೆನ್ನಾಗಿದೆ ಮೂವಿ, ಕನ್ನಡ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲನೂ ಚೆನ್ನಾಗಿದೆ. ಹೀರೋಯಿನ್ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ನಿಮಗೆ? ಎಲ್ಲ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂದು ಒಳ್ಳೆಯ ಪ್ರಯತ್ನ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಹೆಸರು ಮಾತ್ರ ನಾನೇನು ಬಿಡಲಾರೆ ಅಂತೇಳಿ ಹಳೆ ನೋಡಿದ್ದಾರೆ, ಬಟ್ ಕಾನ್ಸೆಪ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಇದೆ. ಹಳೆ ಪಿಕ್ಚರ್ಗೆ ಏನೂ ಕನೆಕ್ಟ್ ಇಲ್ಲ. ಪ್ರತಿಯೊಬ್ಬರು ಆರ್ಟಿಸ್ಟ್ ತುಂಬಾ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ. ಇದೊಂದು ಸ್ಟೋರಿನೇ ಡಿಫ್ರೆಂಟ್ ಇದೆ. ಐ ಥಿಂಕ್ ಕನ್ನಡ ಜನ ಬರಬೇಕು, ಇದನ್ನು ಮೆಚ್ಚಬೇಕು, ನೋಡಿದ್ರೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಆ್ಯಕ್ಟರ್ ಪಂಚಿ ಕೂಡ ತುಂಬ ಹ್ಯಾಂಡ್ಸಮಾಗಿ ಕಾಣಿಸಿದ್ದಾರೆ. ಅದರಲ್ಲಿ ಚಿಕ್ಕ ಹುಡುಗ ಕ್ಯಾರೆಕ್ಟರ್ ಇದೆ, ಅದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ದ ಟೀಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ತಂಡದವ್ರಿಗೆ. ಬಟ್ ಎಲ್ಲರೂ ಸೇರಿಕೊಂಡು ನಮ್ಮ ಡೈರೆಕ್ಟರ್ಗಾಗಲಿ, ನಮ್ಮ ಹೊಸ ಹೀರೋಯಿನ್ಗಾಗಲಿ, ಪ್ರೊಡ್ಯೂಸರ್ಗಾಗಲಿ ಸಪೋರ್ಟ್ ಮಾಡಬೇಕು. ಇವರನ್ನು ಹಿಡಿದು ನೀವು ಸಕ್ಸಸ್ ಮಾಡಿಸ್ಬೇಕು. ಆ್ಯಂಡ್ ಫಿಲಮ್ ಇಸ್ ರಿಯಲಿ ಸೂಪರ್. ಎಲ್ಲರೂ ನೋಡಲೇಬೇಕು. ತುಂಬ ಚೆನ್ನಾಗಿದೆ.